ನಕ್ಕನ್ ಕ್ರೇಜಿ ಸಿನಿಮಾ ಗುರು. ನಾನ್ ಮಾತಾಡ್ತಾ ಇರೋದು ದರಿದ್ರ ಮೂವಿ ಬಗ್ಗೆ, ಸಾರಿ ದರಿದಮ್ ಮೂವಿ ಬಗ್ಗೆ. ಸಿನಿಮಾ ಓಪನ್ ಆಗ್ತಿದ್ದಂಗೆ ನಮ್ಮ ಅಣ್ಣನಿಗೆ ಏತ್ಕಣೋ ಅಂತ ಒಂದು ಟಾಸ್ಕ್ ಕೊಡ್ತಾರೆ. ಅಣ್ಣ ಕಟ್ಟಾಗಿರೋ ಕೈನ ನೋಡಿನೇ ಸ್ಟನ್ ಆಗಿರ್ತಾನೆ. ಈ ಸರಿ ಫುಲ್ ಡೆಡ್ ಬಾಡಿನೇ ಸಿಕ್ಬಿಡುತ್ತೆ. ಈ ಸರಿ ಏತ್ಕೊಂಡ್ ಸಾರ್ಸಾಡ್ಬಿಡ್ತಾನೆ. ಇದೇ ತರ ಅಣ್ಣನ್ಗೆ ಶಾಕ್ ಮೇಲ್ ಶಾಕು ಆಗ್ತಾನೆ ಇರುತ್ತೆ. ಅಣ್ಣ ಫಸ್ಟ್ ಗೆ ಡ್ಯೂಟಿಗೆ ಜಾನ್ ಆಗಕ್ಕಿಂತ ಮುಂಚೆ ಇವಳ ಮೇಲೆ ಅವನ್ಗೆ ಕ್ರಶ್ ಆಗಿರುತ್ತೆ, ಅವಳಿಗೆ ಇವನ್ ಮೇಲೆ ಕ್ರಶ್ ಆಗಿರುತ್ತೆ. ಆದ್ರೆ ಎಗರ್ಸಿ ಎದೆ ಗೊದಿತಾಳೆ. ಅದಷ್ಟೇ ಅಲ್ಲ, ಅಲ್ಲಿರೋ ಪೊಲೀಸರೆಲ್ಲ ಇವನ್ನ ಹಾಕೊಂಡು ಒಂದ್ ರೌಂಡ್ ರುಬ್ತಾರೆ. ಅಣ್ಣನ್ಗೆ ಈ ಪೊಲೀಸ್ ಡ್ಯೂಟಿಗೆ ಯಾಕೆ ಜಾಯ್ನ್ ಆದ್ನೋ ಅನ್ನೋಷ್ಟು ರುಬ್ಬಿರ್ತಾರೆ. ಮತ್ತಿನ್ನೇನು, ಎಲ್ಲ ಸಿನಿಮಾದಲ್ಲೂ ಫಸ್ಟ್ ಹೀರೋ ಹೊಡ್ಸ್ಕೊಂಡು ಆಮೇಲೆ ಎಲ್ಲರಿಗೂ ಪೈಡ್ ಅಂತ ಹೊಡಿತಾನೆ. ಈ ಸಿನಿಮಾದಲ್ಲೂ ಅದೇ ಆಗುತ್ತೆ. ನನಗೆ ಏತಿಕದಲ್ಲಿ ಗೂಸ್ ಬಾಂಬ್ಸ್ ಮೂವ್ಮೆಂಟ್ ಬರೋದಂದ್ರೆ ಈ ಸೀನ್ ನೋಡಿದ್ಮೇಲೆ ಅವನ ಅಕ್ಕನ ಮೇಲಿಗೂ ಫುಲ್ ಸ್ಯಾಟಿಸ್ಫೈಡ್ ಮೂವ್ಮೆಂಟ್. ನನಗೆ ಒಂದು ಗೊತ್ತಾಗ್ತಾ ಇಲ್ಲ, ಎಲ್ಲ ಮೂವಿಲೂ ಡೈರೆಕ್ಟರ್ ಅವರು ಹೀರೋಗೆ ಇಷ್ಟೊಂದು ಪವರ್ ಯಾಕೆ ಕೊಟ್ಟಿರ್ತಾರೆ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಓಕೆ ಫ್ರೆಂಡ್ಸ್, ಈ ಮೂವಿ ರೋಸ್ಟ್ ನಿಮಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ ಮೂವಿ ರೋಸ್ಟ್ ಮಾಡ್ಬೇಕು ಅಂತ ಕಮೆಂಟ್ ಮಾಡಿ. ಇದೇ ತರ ಕ್ರಿಂಜ್ ಮೂವಿ ರೋಸ್ಟ್ ಬೇಕಾಗಿದ್ರೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಬಹುದು.